ಅರ್ಥದಲ್ಲಿ ಬಿಜೆಪಿ ಪಕ್ಷ ತನ್ನ ಪಕ್ಷದ ಪರವಾಗಿ ಮತದಾರರ ಮನಸ್ಸನ್ನ ಪರಿವರ್ತನೆ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದೆಯಾ ಅನ್ನೋ ಅನುಮಾನ. ಪ್ರತಿಭಟನೆ ಯಾವ ರೀತಿಯಾಗಿ ನಡೆಸುವ ನಿರ್ಧಾರ ಮಾಡಲಾಗಿದೆ, ಅದಕ್ಕೆ ಸಂಬಂಧಪಟ್ಟ ಅಂಶವನ್ನ ಕೂಡ ಗಮನಿಸ್ತಾ ಹೋಗೋಣ. ನಾಳೆ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಕಾರಣ ಮತ್ತದೇ ಕಾನೂನು ಸುವ್ಯವಸ್ಥೆ ವೈಫಲ್ಯ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಒಂದು ಸಮುದಾಯದ ಅತಿಯಾದ ಓಲೈಕೆಯಿಂದಾಗಿ ಬಹುಸಂಖ್ಯಾತರ ಮೇಲೆ ನಿರಂತರವಾಗಿ ಹಲ್ಲೆಗಳಾಗ್ತಾ ಇದೆ, ಕೊಲೆಯಂತಹ ಗಂಭೀರ ಪ್ರಕರಣಗಳು ನಡೀತಾ ಇದೆ. ಹೀಗಾಗಿ ಇದನ್ನ ನಾವು ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನೋದು ಬಿಜೆಪಿಯ ವಾದ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಿಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ನಾಳೆ ಬೆಳಗ್ಗೆ 10:30 ಸುಮಾರಿಗೆ ಆರ್ ಅಶೋಕ್ ನೇತೃತ್ವದಲ್ಲಿ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಧರಣಿಯನ್ನು ನಡೆಸಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ರಾಜ್ಯದ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಬಿಜೆಪಿ ನಾಯಕರು ಸ್ಥಳೀಯ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾರೆ. ಇದು ಬಿಜೆಪಿಯ ಪ್ರೊಟೆಸ್ಟ್ ಆದರೆ ಬಹಳ ಗಮನಾರ್ಹ ಬೆಳವಣಿಗೆ ನೇಹಾ ಪ್ರಕರಣದಲ್ಲಾಗಿರೋದು. ಯಾವಾಗ ಇದು ಒಬ್ಬ ಮುಸಲ್ಮಾನ್ ಯುವಕನಿಂದ ಹಿಂದೂ ಯುವತಿಯ ಮರ್ಡರ್ ಅನ್ನೋ ಆಯಾಮ ಪಡೆದುಕೊಳ್ತೋ, ತಕ್ಷಣಕ್ಕೆ ಹುಬ್ಬಳ್ಳಿ ಧಾರವಾಡ ವ್ಯಾಪ್ತಿಯ ಅಂಜುಮನ್ ಸಂಸ್ಥೆ ತಕ್ಷಣಕ್ಕೆ ನೇಹಾ ಅವರ ಕುಟುಂಬಸ್ಥರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸುವಂತಹ ಔದಾರ್ಯತೆಯನ್ನು ತೋರಿಸಿದೆ. ಆರೋಪಿ ನಮ್ಮ ಸಮುದಾಯದವನಾಗಿದ್ರೂ ಕೂಡ ನಾವು ಆತನನ್ನ ರಕ್ಷಣೆ ಮಾಡುವಂತಹ ಕೆಲಸಕ್ಕೆ ಕೈ ಹಾಕೋದಿಲ್ಲ, ಆತನ ವಿರುದ್ಧವಾಗಿ ಕಾನೂನಾತ್ಮಕವಾಗಿ ಯಾವೆಲ್ಲ ಕ್ರಮಗಳಾಗಬೇಕು ಅದಕ್ಕೆ ನಮ್ಮ ಸಮುದಾಯದ ಸಂಪೂರ್ಣ ಬೆಂಬಲ ಇರುತ್ತೆ ಅನ್ನೋದನ್ನ ನೇಹಾ ಕುಟುಂಬಸ್ಥರಿಗೆ ಮನದಟ್ಟು ಮಾಡುವ ಪ್ರಯತ್ನವನ್ನ ಇವತ್ತು ಅಂಜುಮನ್ ಸಂಸ್ಥೆ ಮಾಡಿದೆ. ಕೇವಲ ಇಷ್ಟು ಮಾತ್ರವಲ್ಲ, ನಾಳೆ ಅರ್ಧ ದಿನ ಬಂದ್ ಮಾಡಲಿಕ್ಕೂ ಕೂಡ ಕರೆ ನೀಡಲಾಗಿದೆ. ನೇಹಾ ಹತ್ಯೆಯನ್ನ ಖಂಡಿಸಿ ಅರ್ಧ ದಿನ ಧಾರವಾಡ ಬಂದ್ಗೆ ಕರೆ ಕೊಟ್ಟಿದೆ ಅಂಜುಮನ್ ಸಂಸ್ಥೆ. ನಾಳೆ ಮುಸಲ್ಮಾನ್ ಸಮುದಾಯದ ನಾಯಕರು, ಗಣ್ಯರು ಹಾಗೆ ಜನರು ಬಂದ್ ಆಚರಣೆ ಮಾಡಲಿದ್ದಾರೆ, ಮೌನ ಪ್ರತಿಭಟನೆಯನ್ನ ಮಾಡಲಿದ್ದಾರೆ. ಅಂಜುಮನ್ ಇಸ್ಲಾಂ ಸಂಸ್ಥೆಯಿಂದ ಧಾರವಾಡ ಬಂದ್ಗೆ ಕರೆ ನೀಡಲಾಗಿದೆ. ಅರ್ಧ ದಿನ ಬಂದ್ ಮಾಡಿ ರೋಡಿಗಿಳಿದು ನೇಹಾ ಪರವಾಗಿ ನಾವಿದ್ದೇವೆ ಅನ್ನೋದನ್ನ ತೋರಿಸುವ ಪ್ರಯತ್ನವನ್ನ ಮಾಡ್ತಾರೆ. ಹಾಗೆ ಒಂದು ರಸ್ತೆಗೆ ನೇಹಾ ಹೆಸರಿಡುವ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ಮುಸ್ಲಿಂ ಸಮುದಾಯದ ಮುಖಂಡರು ನಾಳೆ ಅಂಗಡಿ ಮುಂಗಟ್ಟುಗಳನ್ನ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡುವ ನಿರ್ಧಾರವನ್ನ ಕೂಡ ಮಾಡಲಾಗಿದೆ. ಬೆಳಗ್ಗೆ 10ರಿಂದ ಅಂಜುಮನ್ ಸಂಸ್ಥೆಯಿಂದ ಮೌನ ಮೆರವಣಿಗೆಯನ್ನ ಮಾಡಲಾಗುತ್ತೆ ಧಾರವಾಡ ಕ್ಷೇತ್ರ ವ್ಯಾಪ್ತಿಯಲ್ಲಿ. ಆ ಮೂಲಕ ಅಪರಾಧಕ್ಕೆ ಧರ್ಮ ಇಲ್ಲ, ಅಪರಾಧಿಗೆ ಯಾವುದೇ ಧಾರ್ಮಿಕ ಮುಖಂಡರ ಬೆಂಬಲ ಸಿಗೋದಿಲ್ಲ, ಕಾನೂನು ಎಲ್ಲರಿಗೂ ಒಂದೇ, ಕಾನೂನಿನ ಅಡಿಯಲ್ಲಿ ಶಿಕ್ಷೆ ಆಗಲಿ ಅನ್ನೋದು ನಮ್ಮ ಸಮುದಾಯದ ಆಗ್ರಹ ಕೂಡ ಅನ್ನೋ ಒಂದು ಗಟ್ಟಿಯಾದ ಸಂದೇಶವನ್ನ ರವಾನೆ ಮಾಡೋ ಪ್ರಯತ್ನವನ್ನ ಅಂಜುಮನ್ ಸಂಸ್ಥೆ ಮಾಡ್ತಾ ಇದೆ.